ದತ್ತಗುರು ಕೋ ಸೊಸೈಟಿ ನಿಪ್ಪಾಣಿ 2 ಶಾಖೆ ಉದ್ಘಾಟನೆ. ಚಿಕ್ಕೋಡಿ ಪಟ್ಟಣದ ಭಾಗ್ಯಲಕ್ಷ್ಮಿ ನಗರದಲ್ಲಿ ದತ್ತಗುರು ಕೋ ಸೊಸೈಟಿ 2ನೇ ಶಾಖೆಯನ್ನು ಚಿಂಚಾಣಿ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಕಾರಿ ಶ್ರೀ ಶಿವಪ್ರಸಾದ ದೇವರು ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ದತ್ತಗುರು ಕೋ ಸೊಸೈಟಿ 2ನೇ ಶಾಖೆ ಉದ್ಘಾಟನೆಯಾಗಿದೆ. ಇದರಿಂದ ನೂರಾರು ರೈತರಿಗೆ ಅನುಕೂಲವಾಗಲಿ, ಯುವಕರು ಉದ್ಯೋಗ ಸಿಗಲಿ, ಶ್ರೀ ದತ್ತಗುರು ಕೋ ಸೊಸೈಟಿ ಅನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸೊಸೈಟಿ ಸಂಸ್ಥಾಪಕರಾದ ಸಚಿನ್ ಖೋದ್ದಾಕೋಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಪುರಸಭೆ ಅಧ್ಯಕ್ಷರಾದ ರಾಮಮಾನೆ, ಅನಿಲ್ ಮಾನೆ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಪಂಕಜ್ ಪಾಟೀಲ್, ಅಜಯ್ ಕವಟಗಿಮಠ, ಸಂಸ್ಥಾಪಕರು ಸಚಿನ್ ಖೋತಾ, ಸಹ ಸಂಸ್ಥಾಪಕರು ನಿಲೇಶ್ ಖೋತಾ, ಭೂಷಣ್ ಶಹ, ಸುಜಾಯಿ ಪಾಟೀಲ್, ರಾಜೇಶ್ ಕದಂ, ಸಂಜಯ್ ಅಡಕೆ, ಮುಖ್ಯ ಕಾರ್ಯದರ್ಶಿ ವಿಧುಲಾ ಹೆಗಡೆ, ಶಾಖೆ ವ್ಯವಸ್ಥಾಪಕರು ಮಹೇಶ್ ಕೋಳಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸೊಸೈಟಿ ಇಂದು ಚಿಕ್ಕೋಡಿಯಲ್ಲಿ 2ನೇ ಶಾಖೆಯನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಯ ಮುಖೇನವಾಗಿ ನೂರಾರು ಜನ ರೈತರಿಗೆ ಆಶ್ರಯ ಆಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು, 10 ಜನ ಬಡವರಿಗೆ ಉದ್ಯೋಗ ಸಿಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು